ಒಂದು ಕೈಯಲ್ಲಿ ಸಹಾಯ ಮಾಡಿದ್ರೆ ಇನ್ನೊಂದು ಕೈಗೆ ಗೊತ್ತಾಗಬಾರದು ಎಂಬ ನಿಸ್ವಾರ್ಥ ಸೇವಾ ಮನೋಭಾವದಿಂದ ಹಲವು ವರ್ಷಗಳಿಂದ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸುತ್ತಾ ಇರುವ ನಗರದ ಏಡುಕೊಂಡಲು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಟ್ರಸ್ಟ್ ಅಧ್ಯಕ್ಷ ಟಿ ಶ್ರೀನಿವಾಸಪ್ಪ ಅವರಿಗೆ ಸಾಮಾಜಿಕ ಕಳಕಳಿ ಮತ್ತು ಸಮಾಜ ಸೇವೆಯನ್ನ ಪರಿಗಣಿಸಿ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿ ವತಿಯಿಂದ ತಮಿಳುನಾಡಿನ ಚೆನ್ನೈನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಯಿತು. ಈ ವಿಷಯ ತಿಳಿದ ತಕ್ಷಣ ಅವರ ಸ್ನೇಹಿತರ ಬಳಗ ನೂರಾರು ಸಂಖ್ಯೆಯಲ್ಲಿ ನಗರದ ಡಿವೈನ್ ಸಿಟಿಯಲ್ಲಿರುವ ಅವರ ಸ್ವಗೃಹಕ್ಕೆ ಆಗಮಿಸಿ ಶ್ರೀನಿವಾಸಪ್ಪ ಅವರಿಗೆ ಶುಭಾಶಯ ವಿನಿಮಯ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ದೇವರು ನಿಮಗೆ ಇನ್ನಷ್ಟು ಸಮಾಜ ಸೇವೆ ಮಾಡುವ ಶಕ್ತಿ, ಆಯಸ್ಸು ಮತ್ತು ಆರೋಗ್ಯ ನೀಡಲಿ ಎಂದು ಪ್ರಾರ್ಥಿಸಿದ್ದಾರೆ. ಡಾಕ್ಟರ್ ಪ್ರಸ್ತುತರಾದ ಶ್ರೀನಿವಾಸಪ್ಪ ಮಾತನಾಡಿ, ನಾನು ಎಂದಿಗೂ ಪ್ರಶಂಸೆಗಾಗಿ ಅಥವಾ ಪ್ರಚಾರದ ಉದ್ದೇಶದಿಂದ ಸಮಾಜ ಸೇವೆ ಮಾಡಿಲ್ಲ. ದೇವರು ನೀಡಿರುವ ಸಂಪತ್ತಿನಲ್ಲಿ ಒಂದು ಭಾಗವನ್ನ ಬಡವರ ಹಿತಕ್ಕಾಗಿ ಬಳಸ್ತಾ ಇದ್ದೇನೆ. ನಾನು ಬಡ ಕುಟುಂಬದಿಂದ ಈ ಮಟ್ಟಕ್ಕೆ ಬಂದವನು. ನನಗೆ ಡಾಕ್ಟರೇಟ್ ಸಿಗುತ್ತದೆ ಎಂದು ನಿರೀಕ್ಷಣೆ ಮಾಡಿರಲಿಲ್ಲ. ನನ್ನ ಕಾರ್ಯವನ್ನ ಗುರುತಿಸಿ ಈ ಗೌರವ ನೀಡುವುದು ನನಗೆ ಇನ್ನಷ್ಟು ಸಮಾಜ ಸೇವೆ ಮಾಡಲು ಪ್ರೇರಣೆಯಾಗಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ವೆಂಕಟರಮಣಪ್ಪ, ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಸೇವೆ ಮಾಡಿ ದೊಡ್ಡ ಪ್ರಚಾರ ಪಡೆಯುವುದನ್ನು ನೋಡಿದ್ದೇವೆ. ಆದರೆ ಶ್ರೀನಿವಾಸಪ್ಪ ಅವರು ಯಾವುದೇ ತೋರಿಕೆಯಾಗದೆ ಹಲವು ವರ್ಷಗಳಿಂದ ಶೈಕ್ಷಣಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆ ಮಾಡುತ್ತಾ ಬಂದಿದ್ದಾರೆ. ಅವರ ಸೇವೆಯನ್ನ ಗುರುತಿಸಿ ಡಾಕ್ಟರೇಟ್ ನೀಡಿ ಗೌರವಿಸಿರುವುದು ಶ್ಲಾಘನೀಯ. ಇದು ಅವರಿಗೆ ಇನ್ನಷ್ಟು ಸಮಾಜ ಸೇವೆ ಮಾಡಲು ಶಕ್ತಿ ನೀಡಲಿದೆ ಎಂದರು. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್, ಎನ್ಕೆಎಸ್ ರಿಪೋರ್ಟ್, ಚಿಕ್ಕಬಳ್ಳಾಪುರ. ಯಾಕೆ ಶುಭ ಕೊಡ್ತಿದೆ, ಏನು ವಿಶೇಷ? ನನಗೆ ಡಾಕ್ಟರೇಟ್ ಪದವಿ ಸಮಾಜ ಸೇವೆ ಮಾಡೋದಕ್ಕಾಗಿ ಗುರುತಿಸಿ ನನಗೆ ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಹಿತೈಷಿಗಳಲ್ಲಿ ಬಂದು ಸನ್ಮಾನವನ್ನು ಮಾಡಿದ್ದಾರೆ. ಯಾವ ಯೂನಿವರ್ಸಿಟಿ ಸರ್ ನಿಮ್ಗೆ ಡಾಕ್ಟರೇಟ್ ಕೊಟ್ಟಿದ್ದಾರೆ? ಇದು ಏಷ್ಯನ್ ಇಂಟರ್ನ್ಯಾಷನಲ್ ಅಂತೇಳಿ ರಿಸರ್ಚ್ ಕಲ್ಚರಲ್ ಅಕಾಡೆಮಿ ಕೊಟ್ಟಿದೆ. ಈಗ ಡಾಕ್ಟರೇಟ್ ಪದವಿ ಸಿಕ್ಕಿದೆ. ನಿಮ್ಮ ಸಮಾಜ ಸೇವೆ ಮಾಡೋದಕ್ಕೆ ಯಾವ ರೀತಿ ಸ್ಫೂರ್ತಿ ಆಗುತ್ತೆ ಈ ಒಂದು ಅವಾರ್ಡ್ ನಿಮಗೆ ಅಂತ? ಇದುವರೆಗೂ ಏನು ಮಾಡ್ಕೊಂಬಂದಿದ್ದೀವೋ ಅದಕ್ಕಿನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ನನ್ನ ಬೇರೆಯವರೆಗೂ ಬೇರೆ ಸ್ಟೇಟು ಅಥವಾ ಬೇರೆ ಅಮೆರಿಕಾದ ಇದ್ದರ ಕಿಂಗ್ಡಮ್ ಅಕಾಡೆಮಿಗಳು ಗುರುತಿಸ್ತಾ ಇದ್ದಾವಲ್ಲ ನಮ್ಮನ್ನು ಅಂತೇಳಿ, ನಾವು ಮಾಡ್ತಕ್ಕಂಥ ಸೇವೆಯನ್ನು ಗುರುತಿಸ್ತಾ ಇದ್ದಾವಲ್ಲ ಅಂತೇಳಿ ಭಾಳ ಖುಷಿ ಇದೆ ನಮಗೆ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡೋಣ ಅಂತೇಳಿ ಇದ್ದೀವಿ. ಎಲ್ಲಿ ಪ್ರಶಸ್ತಿ ಪ್ರದಾನ ಎಲ್ಲಿ ಮಾಡಿದ್ದೀವಿ? ತಮಿಳುನಾಡಲ್ಲಿ ಮಾಡಿ ಕಾಲೇಜಿಂದನೇ ಕಳಿಸ್ಕೊಂಡು ಸರ್. ಈಗಾಗಲೇ ನೀವು ಅನ್ಕೊಂಡಿದ್ದೀರಿ ಸರ್, ಅದನ್ನು ಊಹೆ ಮಾಡೋಕ್ಕೆ ಕೂಡ ಆಗ್ತಕ್ಕಂಥದ್ದಿಲ್ಲ. ಆ ರೀತಿ ಮಾಡಬೇಕು ಅಂತೇಳಿ ಅನ್ಕೊಂಡಿದ್ದೀವಿ. ಅದು ಖಂಡಿತವಾಗಿ ನಡೀತಾ ಇದೆ ಈಗ. ಸರ್, ನೀವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸುಮಾರು ಒಂದು 200 ವಿದ್ಯಾರ್ಥಿಗಳನ್ನ ಅದು ಕೂಡ ಇವತ್ತು ಪ್ರಸ್ತಾಪ ಆಗಿದೆ. 200 ವಿದ್ಯಾರ್ಥಿಗಳನ್ನ ಆಲ್ರೆಡಿ ಒಂದು 70 ಜನ ಆಲ್ರೆಡಿ ಅವರ ಉದ್ಯೋಗದಲ್ಲಿ ಸೆಟ್ಲ್ ಆಗಿದ್ದಾರೆ. ಇನ್ನೂ ಒಂದು 30-40 ಜನ ಮಕ್ಕಳು ಓದ್ತಾ ಇದ್ದಾರೆ. ಅವನು ಪೂರ್ತಿ ನಾವೇ ಇದು ಮಾಡ್ತಾ ಇದ್ದೀವಿ. ಇನ್ನು ಮುಂದುವರಿಲ್ಲ ಅಂತೇಳಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡ್ಕೊಳ್ಳೋದಕ್ಕೆ ಏನು ಕಾರಣ? ನಿಮಗೆ ಯಾರ ಸ್ಫೂರ್ತಿ ಇದಕ್ಕೆಲ್ಲ? ಆ ಥರ ಅಲ್ಲ. ನಾನು ಬಹಳಷ್ಟು ಬಡತನದಿಂದ ಬಂದಂಥ ವಿದ್ಯಾರ್ಥಿ. ನಾನು ಕೂಡ PUC ವರ್ಗು ಯಾವುದೇ ಇದು ಮಾಡ್ತಕ್ಕಂಥ ಸೌಲಭ್ಯ ಇಲ್ಲದೆ ಒಂದೇ ಪ್ಯಾಂಟಲ್ಲಿ ನಾನು ಜೀವನವನ್ನು ಮಾಡಿ ಎಜುಕೇಷನ್ ಮುಗಿದಂಥ ವಿದ್ಯಾರ್ಥಿ ನಾನು. ಹಾಗಾಗಿ ನನ್ನ ಒಂದು ದಲಿತ ಸಮುದಾಯಗಳೇನಿದ್ದಾವೆ ಅವು ಭಾಳಷ್ಟು ಕಷ್ಟಪಟ್ಟು ಜೀವನ ಮಾಡಲಿಕ್ಕೆ ಮತ್ತು ಅವು ಓದಲಿಕ್ಕೂ ಕೂಡ ಆಗದೇ ಇರ್ತಕ್ಕಂಥ ಸಂದರ್ಭಗಳು ಇತ್ತೀಚಿನ ದಿನಗಳಿದ್ದಾವೆ. ಹಾಗಾಗಿ ಅವುಗಳು ಆ ಥರ ಆಗಬಾರ್ದು ಅಂತೇಳಿ, ನನಗೆ ಬಂದಂಥ ಒಂದು ಪರಿಸ್ಥಿತಿ ಅವ್ರಿಗೆ ಬರಬಾರ್ದು ಅಂತೇಳಿ ನಾನು ವಿದ್ಯಾರ್ಥಿ ಜೀವನದಿಂದಲೇ ಸಹಾಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಅವು ಆ ಸಮುದಾಯಗಳ ಮೇಲೆ ಬಂದರೆ ಒಂದು ಉನ್ನತ ಮಟ್ಟವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಆಗುತ್ತೆ ಅಂತಕ್ಕಂಥ ನನ್ನ ಒಂದು ಅನಿಸಿಕೆ ಇದೆ. ಹಾಗಾಗಿ ನಾನು ಮಾಡಿರ್ತಕ್ಕಂಥ ಕಾರ್ಯ ಏನಿದೆ ಇದುವರೆಗೂ ಕೂಡ ಆ ಸಮಾಜಗಳಿಗೆ ಅನುಕೂಲ ಆಗಿದೆ. ಅವು ಅದೇ ರೀತಿ ಮೇಲೆ ಬರ್ತಾ ಇದ್ದಾವೆ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನನ್ನ ದಲಿತ ಸಮುದಾಯಗಳು ಮುಂದೆ ಬರಲಿ ಅಂತೇಳಿ ಅಂತ ಆಸೆ ಪಡ್ತೀನಿ ಅಂತೇಳಿ ಹೇಳಕ್ಕೆ. ಶಿಕ್ಷಣಕ್ಕೆ ಹೆಚ್ಚು ರಾಜಕೀಯದಲ್ಲಿ ಅವರನ್ನು ತಳೆದೇ ಇದ್ರು ಕೂಡ ಅವರ ಜೀವನ ಮಟ್ಟಕ್ಕೆ ಅಥವಾ ಎಜುಕೇಶನ್ ಕೊಡಿಸಿದ್ರೆ ಅವು ಸಮಾಜದಲ್ಲಿ ಆಗ್ತಕ್ಕಂಥ ಅಡೆತಡೆಗಳನ್ನು ತಿಳ್ಕೊಂಡು, ತೊಂದರೆಗಳನ್ನು ತಿಳ್ಕೊಂಡು ಮುಂದುವರಿಯಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಅವರನ್ನು ಆ ಜನರನ್ನು ಏನು ಮಾಡ್ತಾ ಇದ್ದೆ ಅಂದರೆ, ಈಗ ಒಂದು ಉನ್ನತ ಮಟ್ಟಕ್ಕೆ ಎಜುಕೇಷನ್ ಕೊಡಿಸ್ಲಿಕ್ಕೆ ಅಥವಾ ಆರ್ಥಿಕತೆ ಏನಿದೆಯೋ ಸಮಸ್ಯೆಗಳನ್ನು ಮನೆಯಲ್ಲಿ ಒಬ್ಬರಿಗೆ ಫ್ರೀ ಎಜುಕೇಷನ್ ಕೊಡಿಸ್ತಕ್ಕಂಥ ಒಂದು ಉನ್ನತ ಶಿಕ್ಷಣ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಆಲ್ರೆಡಿ ನಮ್ಮ ವೆಂಕಟರಮಣಪ್ಪ ಆಗ್ಬೋದು, ನಮ್ಮ ಸಮುದಾಯದ ಮುಖ್ಯಸ್ಥರು ಏನಾಗಿದ್ದಾರೆ ಮುನಿಕೃಷ್ಣ, ಇವರೆಲ್ಲ ಏನಿದ್ದಾರೆ ಹುಡುಗರು, ಇವರೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ಆ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ಮನೆಯಲ್ಲಿ ಉನ್ನತ ಒಂದು ಎಜುಕೇಷನ್ ಕೊಡಲಿಕ್ಕೆ ಭಾಳಷ್ಟು ಉತ್ತಮ ಕೆಲಸ ಮಾಡಬೇಕು ಅಂತೇಳಿ ನಾನು ನಮ್ಮ ಸಮುದಾಯದಲ್ಲಿ ಆಲ್ರೆಡಿ ಮನವಿ ಮಾಡಿದ್ದೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಕೂಡ ನಾನು ಮಾಡ್ತಾ ಇದ್ದೀನಿ. ಶೋಷಿತ ಸಮುದಾಯಗಳನ್ನು ಶೈಕ್ಷಣಿಕವಾಗಿ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಡಾಕ್ಟರೇಟ್ಗಳನ್ನೋದು ಭಾಳ ಕಮರ್ಷಿಯಲ್ ಆಗುತ್ತೆ.
5,000ಕ್ಕೆ 10,000ಕ್ಕೆ 20,000ಕ್ಕೆ 25,000ಕ್ಕೆ ಎಲ್ಲರೂ ಕೊಡ್ತಾ ಇದ್ದಾರೆ. ಅಂದರೆ ತಗೊಳ್ಳೋಂಥ ವ್ಯಕ್ತಿಗಳಿಗೆ ಅರ್ಹತೆ ಇರೋದಿಲ್ಲ. ಆದ್ರೂ ಸಹ ಕೆಲವು ಯೂನಿವರ್ಸಿಟಿಗಳು ಅದನ್ನು ಪರ್ಚೇಸಿಂಗ್ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಶ್ರೀನಿವಾಸಪ್ಪ ಅವರು ಸಮಾಜ ಸೇವೆ ಮೂಲಕ ಪಡ್ಕೊಂಡಿದ್ದಾರಲ್ಲ, ಇದು ಭಾಳ ಗೌರವಪೂರ್ವವಾದಂಥ ಒಂದು ಅವ್ರಿಗೆ ಸಿಕ್ಕಿರ್ತಕ್ಕಂಥ ಗೌರವ. ಆ ಯೂನಿವರ್ಸಿಟಿಗೆ ನಾನು ಮೊದಲನೇದಾಗಿ ನಾನು ಕೃತಜ್ಞತೆಗಳು ಹೇಳ್ತೇನೆ. ಸಮಾಜದಲ್ಲಿ ಕಟ್ಟಕಡೆ ವ್ಯಕ್ತಿಗೂ ಸಹ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು, ಅವರು ಶೈಕ್ಷಣಿಕವಾಗಿ ಮೇಲೆ ಬರಬೇಕು, ರಾಜಕೀಯವಾಗಿ ಮೇಲೆ ಬರಬೇಕು, ಎಲ್ಲರಿಗೂ ಸಮಾನತೆ ಸಿಗಬೇಕು ಅಂತ ಹೇಳ್ಬಿಟ್ಟು ಆಲೋಚನೆ ಇರುತ್ತಲ್ಲ, ಎಲ್ಲರಿಗೂ ಬರೋದಿಲ್ಲ. ಅದು ಕೇವಲ ನಮ್ಮ ಶ್ರೀನಿವಾಸಪ್ಪ ಅಂತವ್ರಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರೂ ಸಂಪಾದನೆ ಮಾಡ್ತಾರೆ, ಕೋಟಿಗಳು ಎಲ್ಲರ ಹತ್ರನೂ ಇರುತ್ತೆ. ಆದರೆ ಸಮಾಜ ಸೇವೆ ಮಾಡಬೇಕು ಅನ್ನೋ ಮನೋಭಾವ ಎಲ್ರಿಗೂ ಬರೋದಿಲ್ಲ. 100ಕ್ಕೋ 1,00,000ಕ್ಕೋ ಒಬ್ರಿಗೆ ಬರುತ್ತೆ. ಅದರಲ್ಲಿ ಇವರು ಒಬ್ಬರು ಅಂತ ಹೇಳೋದಕ್ಕೆ ನನಗೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಇವರಿಗೆ ಬಂದಿರತಕ್ಕಂಥ ಈ ಡಾಕ್ಟರೇಟ್ ಪದವಿ ಇಡೀ ಜಿಲ್ಲೆಗೆ ಒಂದು ಗೌರವ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನಮಗಂತೂ ಭಾಳ ಖುಷಿ ಆಗ್ತಾ ಇದೆ. ಇವರಿಂದ ಈ ಡಾಕ್ಟರೇಟ್ ಪದವಿ ಏನು ತಗೊಂಡಿದ್ದಾರೆ, ಇವರಿಂದ ಸಾಕಷ್ಟು ಜನ ಹುಡುಗರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಯುವಕರಾಗಿರ್ಬೋದು, ಸಂಘಟನೆಯಲ್ಲಿ ಇರ್ತಕ್ಕಂಥವರಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಇವರಿಂದ ಉತ್ತೇಜನ ಪಡೆದು ಮುಂದಿನ ದಿನಗಳಲ್ಲಿ ಇವ್ರ ಮಟ್ಟಕ್ಕೆ ಎಲ್ಲರೂ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಸಹ ಆಸೆ ಪಡ್ತಾ ಇದ್ದೇನೆ.